ಏನು ನಿಮ್ಮ ಹೆಸರು? ಮುರುಗಪ್ಪ ಹೊಳದ್ರಿ. ಮುರುಗಪ್ಪ ಹೊಳದ ಹವಳದ. ಹವಳ ಅಂದ್ರೇನ್ರಿ? ಹವಳ ಮುತ್ತು ರೀ. ಮುತ್ತು ಹಂಗಾರ ರುದ್ರಪ್ಪ ಅವರು ಪಳ 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 ಹೊಳಿತಾರ್ರಿ. ಅವು ಎಲ್ಲ ಈಗ ಅಲ್ರಿ ಹಿಂದೆ ನಮ್ಮ ಅಜ್ಜಾರ್ ಇದ್ದಾಗ ಹಿಂದ ಅಜ್ಜಾರ್ ಇಟ್ಟಾರ ಹವಳ ಪವಳ ಮುತ್ತು ರತ್ನ. ಇಲ್ಲಿ ಬಂದು ಹೊಸ್ತಾಗ್ಯಾರ. ಇಲ್ಲಿ ಇದೇ ನಾವು ಈಗ ಹಂಗಂತೀರಿ. ಏನ್ ನಿಮ್ಮ ಊರೊಳಗ ಏನೇನು ಪ್ರಾಬ್ಲಮ್ ಅದಾವ್ರಿ? ನಮ್ದು ಏನೈತ್ರಿ ರೈತರಿಗೆ ಏನಿಲ್ಲ. ರೈತರಿಗೆ ಏನಿಲ್ಲ. ರೈತರಿಗೆ ಒಂದು ರೋಡ್ ಇಲ್ವಲ್ರಿ ಅಡ್ಡಾಡಕ? ನೋಡ್ರಿ ಈಗ ಹೆಂಗೈತಿ ಕತ್ತಾರ ರೋಡ್ ಹೆಂಗೈತಿ ನೋಡ್ರಿ. MLA ಯಾರು MLA? ಅದಲ್ರಿ ಯಾರು MLA? ಡಾಕ್ಟರ್ ಅಲ್ಲಿ ಹೋಗಿವಿ ಇಂಜೆಕ್ಷನ್ ಮಾಡ್ಸ್ಕೊಂಬರ. ಇಂಜೆಕ್ಷನ್ ಅಲ್ಲಿ ಹೋಗಿ ನನಗೂ ಹುಷಾರಿಲ್ಲ, ಕೆಮ್ಮು ಜ್ವರ ಬಂದವು, ಇಂಜೆಕ್ಷನ್ ಕೊಡ್ತಾರ. ಚಲೋ ಅಲ್ರಿ ಹಿಂಗ ಮೆಲ್ಲಕ್ ಹಿಂಗ್ ಮಾಡ್ಕೊ ಯಾಸಿ ಮೇಲೆ ಹಿಂಗ್ ಸೀದಾ ಚುತ್ತಾರ ಎಲುಬಿಗೆ ಅಡಿತಿದೆ ಡಾಕ್ಟರ್. ಹ್ಞೂನ್ರಿ ಮತ್ತೆ ಹೆಂಗ್ ಮಾಡಿದ್ರಿ? ನರಕ್ ಚುಚ್ಚಲ್ಲವ? ನರಕಲ್ರಿ ನೀವು ಕೇಳ್ಬೇಕ್ರಿ ಯಾಕೆ ಎಲುಬಿಗೆ ಚುತ್ತೀರಿ? ಯಾಸಿ ಮೇಲೆ ಚುಚ್ಚಿರಿ ಏನಾಗಲ್ರಿ, ಔಷಧ ಹೋಗೈತಿ. ಈ ನೆಟ್ಟಗೆ ಚುತ್ತಾರ ಮೇಡಮ್ ಮೇಡಮ್ ಅವ್ರ ಯವ್ವ ಯವ್ವ ಮೇಡಮ್ ಯವ್ವ ಮೇಡಮ್ ಅವರು ಗಂಡಸ್ರು. ಏನ್ ಸಾರ್ ನಿಮ್ಮ ಹೆಸರು? ಮಾಂತೇಶ್. ಏನ್ ಮತ್ತೆ ನಿಮ್ಮ ಊರಿನ ಪ್ರಾಬ್ಲಮ್ ಏನ್ ಸರ? MLA ಮಾಡಿವಿ, ಹಾರ್ಸ್ ತಿಂದಿವಿ. ಹಿಂಗ್ ರೋಡ್ನ್ಯಾಗ ನಾವು ಹೆಂಗ್ ಅಡ್ಡಾಡ ರೈತರ ಅವ್ರು ಹಾರ್ಸ್ ಬಂದ್ರ ಅಲ್ಲಿ ಕುಂತ್ರ ನಾವ್ ಇಲ್ಲಿ ಕುಂತ್ವಿ. ಹಾರಿಸಿದ್ರಿ ಅವ್ರು ಹಾರಿಸಿದ ಬ್ಯಾಂಗ್ಳೂರ್ಗ ಎಲ್ಲಾ ಫ್ರೀ ಅನ್ಕೊಂತ ಅವ್ರಿಂದ ಇವ್ರು ಫ್ರೀ ಮಾಡ್ಕೊಂತ ಹೊಂಟ್ಬಿಟ್ರ. ನೀವ ಏನನ್ನೋದು ಹೇಳ್ಬೇಕು ಸರ್. ಫ್ರೀ ಕೊಟ್ರ ಅವ್ರ ಗುಂಡ್ ಯಾರು ಇರ್ಲಿ ಜಂಡ್ ಯಾರು ಇರ್ಲಿ ಸುಮ್ಮನೆ ಅಡ್ಡಾಡ. ರೈತರು ಇಲ್ಲಿ ಬೀಳಿ ಸಾಯ್ಲಿ, ನಾವು ಅಲ್ಲಿ ಕುರ್ಚದ ಮೇಲೆ ಕುಂದಿರ್ತೀವಿ ಅಂತ ಅವ್ರು ಕುಂತ್ಬಿಟ್ರ. ಇಲ್ಲಿ ಸಾಯ್ಲಿ ಅವ್ರು ರೈತರು ಇದು ಮಾಡ್ಕೊಂಡ್ ಹೊಂಟ್ಬಿಟ್ಟಾರ್ರಿ. ಹಂಗ ಮತ್ ಮುಂದೇನ್ ಮಾಡ್ಬೇಕಂತ ಏನ ಕೇಳಿದ್ರೆ ಕಾಂಗ್ರೆಸ್ ಅಂತಾರ್ರಿ. ಇವ್ರು ಹಾರಿಸಿ ಬಂದಿದ್ದು ಎದಕ್ರಿ? ಇವ್ರು ಮಾತಾಡ್ಬೇಕ್ರಿ ಅಲ್ಲಿ. ಇಲ್ಲಿ ಏನ್ ಮಾಡ್ತಾರ ನೋಡ್ರಿ ಇಲ್ಲಿ. ಓಕೆ, ಈ ಒಂದು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿವ್ರಿ ನಾವು. ಇಲ್ಲಿ ಲಕ್ಷ್ಮೇಶ್ವರಕ್ಕೆ ಬಂದಂತ ಸಂದರ್ಭದಲ್ಲಿ ರೈತರಿಗೆ ಆಗ್ತಿರುವಂತ ಅತಿ ದೊಡ್ಡ ಅನ್ಯಾಯ ನಮಗ ಸಿಕ್ಕೈತ್ರಿ. ಅದ್ರ ಬಗ್ಗೆ ಒಂದೆರಡು ಮಾತು ಲಾಸ್ಟ್ ಮಾತಾಡ್ಬೋದು. ನಮಸ್ಕಾರ ರೀ ಸರ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಗುದ್ನಯ್ಯ ರೀ. ಗುದ್ದಯ್ಯ ಅವ್ರೆ ಚೆನ್ನಾಗಿ ಗುತ್ತವ್ರ ಇಲ್ಲಿ ಎಲ್ಲ? ಗುದ್ದಾರ್ರಿ ಎಲ್ಲ. ಈ ಸರ್ವಸಾಧಾರಣ ಒಂದು 20-25 ವರ್ಷದಿಂದ ಹಿಂಗಾಗೈತ್ರಿ. ಇದು ಎಕರೆಕ 1 ಲಕ್ಷ ಗಟ್ಟಲೆ ಬರುವಂಥ ಭೂಮಿ ಇವು. ನಮ್ಮ ಇರುವ ಆಟ ಭೂಮಿ ಇದ್ರಾಗ ಮುನಿಗೆ ಹೋಗ್ಬಿಟ್ಟಾವು ಎಲ್ಲ. ಫುಲ್ ಲಕ್ಷ್ಮೇಶ್ವರ ನೀರೆಲ್ಲ ತುಂಬ್ಕೊಂಡ್ಬಿಟ್ಟೈತೆ. ಹೌದು, ಎಲ್ಲ ಸಲ ಮನವಿ ಕೊಟ್ಟಿರಿ? ಸಾಕಷ್ಟು ಸಲ ಕೊಟ್ಟಿವ್ರಿ. ಶಾಸಕರು ಹೋಗ್ಯವಿ, ಮಾಜಿ ಶಾಸಕರು ರೂಲಿಂಗ್ ಯಾರು ಸಹಾಯ ಮಾಡಕ್ ಬಂದಿಲ್ಲ? ಮಾಧ್ಯಮದ ಟಿವಿ ಅವ್ರು ಬಂದಿಲ್ಲ? ಯಾರು ಬಂದಿಲ್ರಿ. ಬಂದಿಲ್ರಿ. ಸರ್ ನಮಸ್ಕಾರ. ಇಲ್ಲಿ ಈ ಊರಿನ ಸೌಕರ್ಯ ಇದಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಸರ್ ನಿಮ್ಮ ಹೆಸರು? ಚನ್ನಬಸಪ್ಪನವ್ರೆ. ನೋಡ್ರಿ ಇಲ್ಲಿ ಈಗ ಇಡೀ ಊರೇ ಜಮೀನೇ ಈ ಕೊಳಚೆ ನೀರಲ್ಲಿ ತುಂಬ ಹೋಗ್ಬಿಟ್ಟೈತ್ರಿ. ಇದು ಮೊದಲು ನಮ್ಮ ಉತ್ತರ ಕರ್ನಾಟಕದೊಳಗನ ಪ್ರಸಿದ್ಧ ಅದ ಇದು ಸಾಯಿಲ್ ಕನ್ಸರ್ವೇಷನ್ನಾಗ. ಇದು ಸಾಧಾರಣ ಎಲ್ಲ ರೈತರು ಜಮೀನು ಅದಾವ್ರಿ ಇಲ್ಲಿ. ಒಂದೊಂದು ಎಕರೆದಂತ ಒಂದು 200-250 ರೈತರಿದೆ. ಈಗ ಲಕ್ಷ್ಮೇಶ್ವರದ ನೀರು ಊರು ಬೆಳೆದಂಗೆ ನೀರು ಭಾಳ ಬಂತಲ್ರಿ. ಆ ನೀರು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದು ಅಲ್ಲಿ ಆ ಯೋಜನೆ ಅವರು ಸಕ್ಸಸ್ ಆಗಿಲ್ಲ. ಅವರು ಅಲ್ಲಿ ಅದು ಅಸ್ತವ್ಯಸ್ತ ಆಗಿದ್ದಕ್ಕೆ ಇಷ್ಟು ನೀರು ಇಲ್ಲೇ ಬರುತ್ತೆ ರೀ. ಅದು ಅವರು ಅಲ್ಲಿ ಏನು ಮಾಡ್ಬೋದು? ಆಲ್ಟರ್ನೇಟಿವ್ ವ್ಯವಸ್ಥೆ ಏನು ಮಾಡ್ಬೋದು? ಈಗ ಇದಕ್ಕೊಂದು ಏನು ನಮ್ಮ ಈ ಭೂಮಿ ಐತಲ್ರಿ, ಇದ್ರೊಳಗೆ ಒಂದು 3-4 ಫೂಟ್ ಒಳಗೆ ಒಂದು ದೊಡ್ಡ ಚಾನಲ್ ಮಾಡಿ ಒಳಗೆ ಕಳಿಸ್ಬೋದು. ಈಗ ಅಲ್ಲಿ ಸಿಟಿ ಸುತ್ತ ಸರೌಂಡಿಂಗ್ ರಿಂಗ್ ರೋಡ್ ತರ ಒಂದು ಕಾವಲೆ ತರ ಮಾಡಿ ಇಲ್ಲೇ 1000 ಮೀಟರ್ನಾಗ ಐತ್ರಿ ಜಾಗ ಬಿಡ್ಕೊಡ್ತೀವಿ ಐತ್ರಿ. ಅಲ್ಲಿ ಜಾಗ ಕುಲ್ಲನ ಐತಿ. ಅಲ್ಲೇ ಇದನ್ನ ಹೌದು ಮಾಡಿ ಒಳಗೆ ಭೂಮಿಯಾಗಿಂದನ ಕಳಿಸಿ ಇಲ್ಲಿ ಹಳ್ಳ ಕೆಡಬಹುದು. ಓಕೆ, ಈ ಹಳ್ಳ ಕಳಿಸ್ಬೋದು. ಓಕೆ, ನೋಡಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಅನ್ನುವಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನೋಡಿ ಸಾಕಷ್ಟು ರೈತರು ಕೂಡ ಇಲ್ಲಿ ನಿಂತಿರುವಂಥದ್ದು. ಇದು ರೈತರ ಭೂಮಿ, ಸಂಪೂರ್ಣವಾಗಿ ಕೊಳಚೆ ಪ್ರದೇಶ ಆಗಿರುವಂಥದ್ದು. ಸೊ ಭಾಳ ಪ್ರಮುಖವಾಗಿ ನೋಡಿ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಫಲವತ್ತಾದ ಭೂಮಿ ಇದು. ಈ ಫಲವತ್ತಾದ ಭೂಮಿ ಇವತ್ತು ಈ ರೀತಿಯಾದಂಥ ಪರಿಸ್ಥಿತಿಗೆ ತಂದೊಡ್ಡಿರುವಂಥದ್ದು. ಲಕ್ಷ್ಮೇಶ್ವರ ಅನ್ನೋ ಈ ಒಂದು ತಾಲೂಕು ಬೆಳೀತಾ 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 ರೈತರಿಗೆ ಮಾರಕ ಆಗಿರುವಂಥದ್ದು. ರೈತರ ಜಮೀನು ಸಂಪೂರ್ಣವಾಗಿ ಕೊಳಚೆ ನೀರಿನಿಂದ ತುಂಬಿರುವಂಥದ್ದು. ಅವತ್ತು ಕೂಡ ಬೆಂಗಳೂರಿನಲ್ಲಿ ಕೊಳಚೆ ನೀರಲ್ಲಿ ಬೆಳೆಯೋನು, ಕೊಳಚೆ ನೀರಲ್ಲಿ ತರಕಾರಿ ಬೆಳೆಯೋನು ನಿಜವಾದ ರೈತ ಅಲ್ಲ ಅಂತ ಹೇಳಿದ್ದೆ. ಇವತ್ತು ಅದೇ ರೈತರು ನೋಡಿ ಕೊಳಚೆ ನೀರು ನಮ್ಮ ಜಮೀನಿಗೆ ಬರ್ತೈತ್ರಿ, ಅದು ತಪ್ಪು ಅಂತ ಹೇಳಕ್ಕೆ ಶುರು ಮಾಡ್ಯಾರೆ. ಜಯಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದ ಸೂಪರ್ 3 ಕಾರ್ಯಕ್ರಮದಲ್ಲೂ ಕೂಡ ಇದನ್ನು ನಾವು ಪ್ರಸಾರ ಮಾಡ್ತೀವಿ. ಜೊತೆಗೆ ಈ ಒಂದು ಸಮಸ್ಯೆ ಬಗೆಹರಿಯೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾದಂಥ ಹೋರಾಟವನ್ನು ಮಾಡ್ತಾ ಇರುತ್ತೆ. ರೈತರಿಗೆ ನ್ಯಾಯ ಒದಗಿಸೋವರೆಗೂ ನಾವು ಬಿಡೋದಿಲ್ಲ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದ ಮೂಲಕ ನಾವು ನಿಮಗೆ ಭರವಸೆಯನ್ನು ಕೊಡ್ತಿದ್ವಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.
ಏನು ನಿಮ್ಮ ಹೆಸರು? ಮುರುಗಪ್ಪ ಹೊಳದ್ರಿ. ಮುರುಗಪ್ಪ ಹೊಳದ ಹವಳದ. ಹವಳ ಅಂದ್ರೇನ್ರಿ? ಹವಳ ಮುತ್ರಿ. ಮುತ್ತು ಹಂಗಾರ ರುದ್ರಪ್ಪ ಅವರು ಪಳ 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 ಹೊಳಿತಾರ್ರಿ. ಅವು ಎಲ್ಲ ಈಗ ಅಲ್ರಿ ಹಿಂದೆ ನಮ್ಮ ಅಜ್ಜಾರ್ ಇದ್ದಾಗ ಹಿಂದ ಅಜ್ಜಾರ್ ಇಟ್ಟಾರ ಹವಳ ಪವಳ ಮುತ್ತು ರತ್ನ ಇಲ್ಲಿ ಬಂದು ಹೊಸ್ತಾಗ್ಯಾರ. ಇಲ್ಲಿ ಇದೇ ನಾವು ಈಗ ಹಂಗಂತೀರಿ. ಏನ್ ನಿಮ್ಮ ಊರೊಳಗ ಏನೇನ್ ಪ್ರಾಬ್ಲಮ್ ಅದಾವ್ರಿ? ನಮ್ದು ಏನೈತ್ರಿ ರೈತರಿಗೆ ಏನಿಲ್ಲ. ರೈತರಿಗೆ ಏನಿಲ್ಲ. ರೈತರಿಗೆ ಒಂದು ರೋಡ್ ಇಲ್ವಲ್ರಿ ಅಡ್ಡಾಡಕ? ನೋಡ್ರಿ ಈಗ ಹೆಂಗೈತಿ ಕತ್ತಾರ ರೋಡ್ ಹೆಂಗೈತಿ ನೋಡ್ರಿ. MLA ಯಾರು MLA? ಅದಲ್ರಿ ಯಾರು MLA? ಡಾಕ್ಟರ್ ಅಲ್ಲಿ ಹೋಗಿವಿ ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬರಕ. ಇಂಜೆಕ್ಷನ್ ಅಲ್ಲಿ ಹೋಗಿ ನನಗೂ ಹುಷಾರಿಲ್ಲ, ಕೆಮ್ಮು ಜ್ವರ ಬಂದವು, ಇಂಜೆಕ್ಷನ್ ಕೊಡ್ತಾರ. ಚಲೋ ಅಲ್ರಿ ಹಿಂಗ ಮೆಲ್ಲಕ್ ಹಿಂಗ್ ಮಾಡ್ಕೊ ಯಾಸಿ ಮೇಲೆ ಹಿಂಗ್ ಸೀದಾ ಚುಸ್ತಾರ ಎಲುಬಿಗೆ ಅಡಿತಿದೆ ಸೂಜಿ. ಡಾಕ್ಟರ್ ಹ್ಞೂನ್ರಿ. ಮತ್ತೆ ಹೆಂಗ್ ಮಾಡಿದ್ರಿ? ನರಕ್ ಚುಚ್ಚಲ್ಲವ. ನರಕಲ್ರಿ ನೀವು ಕೇಳ್ಬೇಕ್ರಿ ಯಾಕೆ ಎಲ್ಬಿಗೆ ಸುತ್ತೀರಿ ಹಿಂಗ ಅಂತ. ಯಾಸಿ ಮೇಲೆ ಚುಚ್ಚಿರಿ ಏನಾಗಲ್ರಿ, ಔಷಧ ಹೋಗೈತಿ. ಈ ನೆಟ್ಟಾಗ ಚುಸ್ತಾರ ಹಿಂಗ್ ನೆಟ್ಟ ಮೇಡಮ್ ಅವ್ರ ಯವ್ವ ಮೇಡಮ್ ನೋವು ಯವ್ವ ಅಂತೀವಿ. ಮೇಡಮ್ ಅವರು ಗಂಡಸ್ರು. ಏನ್ ಸರ್ ನಿಮ್ಮ ಹೆಸರು? ಮಾಂತೇಶ್. ಏನ್ ಮತ್ತ ನಿಮ್ಮ ಊರಿನ ಪ್ರಾಬ್ಲಮ್ ಏನ್ ಸರ? MLA ಮಾಡೀವಿ, ಹಾರ್ಸ್ ತಿಂದಿವಿ, ಹಿಂಗ್ ರೋಡ್ನ್ಯಾಗ ನಾವು ಹೆಂಗ್ ಅಡ್ಡಾಡ ರೈತರ ಅವ್ರು ಹಾರ್ಸ್ ಬಂದ್ರ ಅಲ್ಲಿ ಕುಂತ್ರ ನಾವ್ ಇಲ್ಲಿ ಕುಂತ್ವಿ. ಹಾರಿಸಿದ್ರಿ ಅವ್ರು ಸೀದಾ ಹಾರ್ಸ್ ಹೋದ್ರ ಬ್ಯಾಂಗ್ಳೂರ್ಗ ಎಲ್ಲಾ ಫ್ರೀ ಅನ್ಕೊಂತ ಅವ್ರಿಂದ ಇವ್ರು ಫ್ರೀ ಮಾಡ್ಕೊಂತ ಹೊಂಟ್ಬಿಟ್ರ. ನೀವ ಏನನ್ನೋದು ಹೇಳ್ಬೇಕು ಸರ್. ಫ್ರೀ ಕೊಟ್ರ ಅವ್ರ ಗುಂಡ್ ಯಾರು ಇರ್ಲಿ ಜಂಡ್ ಯಾರು ಇರ್ಲಿ ಸುಮ್ಮನೆ ಅಡ್ಡಾಡ. ರೈತರು ಇಲ್ಲಿ ಬೀಳಿ ಸಾಯ್ಲಿ, ನಾವು ಅಲ್ಲಿ ಕುರ್ಚದ ಮ್ಯಾಗ ಕುಂದಿರ್ತೀವಿ ಅಂತ ಅವ್ರು ಕುಂದ್ಬಿಟ್ರ. ಇಲ್ಲಿ ಸಾಯ್ಲಿ ಅವ್ರು ರೈತರು ಇದು ಮಾಡ್ಕೊಂಡ್ ಹೊಂಟ್ಬಿಟ್ಟಾರ್ರಿ. ಹಂಗ ಮತ್ ಮುಂದೇನ್ ಮಾಡ್ಬೇಕಂತ ಏನ್ ಕೇಳಿದ್ರೆ ಕಾಂಗ್ರೆಸ್ ಅಂತಾರ್ರಿ. ಇವ್ರು ಹಾರಿಸಿ ಬಂದಿದ್ದು ಎದಕ್ರಿ? ಇವ್ರು ಮಾತಾಡ್ಬೇಕ್ರಿ ಅಲ್ಲಿ. ಇಲ್ಲಿ ಏನ್ ಮಾಡ್ತಾರ ನೋಡ್ರಿ ಇಲ್ಲಿ. ಓಕೆ, ಈ ಒಂದು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿವ್ರಿ ನಾವು. ಇಲ್ಲಿ ಲಕ್ಷ್ಮೇಶ್ವರಕ್ಕೆ ಬಂದಂತ ಸಂದರ್ಭದಲ್ಲಿ ರೈತರಿಗೆ ಆಗ್ತಿರುವಂತ ಅತಿ ದೊಡ್ಡ ಅನ್ಯಾಯ ನಮಗ ಸಿಕ್ಕೈತ್ರಿ. ಅದ್ರ ಬಗ್ಗೆ ಒಂದೆರಡು ಮಾತು ಲಾಸ್ಟ್ ಮಾತಾಡ್ಬೋದು. ನಮಸ್ಕಾರ ರೀ ಸರ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಗುದ್ನಯ್ಯ ರೀ. ಗುದ್ದಯ್ಯ ಅವ್ರೆ ಚೆನ್ನಾಗಿ ಗುತ್ತವ್ರ ಇಲ್ಲಿ ಎಲ್ಲ? ಗುದ್ದಾರ್ರಿ ಎಲ್ಲ. ಈ ಸರ್ವಸಾಧಾರಣ ಒಂದು 20-25 ವರ್ಷದಿಂದ ಹಿಂಗಾಗೈತ್ರಿ. ಇದು ಎಕರೆಕ 1 ಲಕ್ಷ ಗಟ್ಟಲೆ ಬರುವಂಥ ಭೂಮಿ ಇವು. ನಮ್ಮ ಇರುವ ಆಟ ಭೂಮಿ ಇದ್ರಾಗ ಮುನಿಗೆ ಹೋಗ್ಬಿಟ್ಟಾವು. ಎಲ್ಲ ಫುಲ್ ಲಕ್ಷ್ಮೇಶ್ವರ ನೀರೆಲ್ಲ ತುಂಬ್ಕೊಂಡ್ಬಿಟ್ಟೈತೆ. ಹೌದು, ಎಲ್ಲ ಸಲ ಮನವಿ ಕೊಟ್ಟಿರಿ? ಸಾಕಷ್ಟು ಸಲ ಕೊಟ್ಟಿವ್ರಿ. ಶಾಸಕರು ಹೋಗ್ಯವಿ, ಮಾಜಿ ಶಾಸಕರು ರೂಲಿಂಗ್ ಯಾರು ಸಹಾಯ ಮಾಡಕ್ ಬಂದಿಲ್ಲ. ಯಾವ ಮಾಧ್ಯಮದ ಟಿವಿ ಅವ್ರು ಬಂದಿಲ್ಲ? ಯಾರು ಬಂದಿಲ್ರಿ. ಬಂದಿಲ್ರಿ. ಸರ್ ನಮಸ್ಕಾರ. ಇಲ್ಲಿ ಈ ಊರಿನ ಸೌಕರ್ಯ ಇದಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಸರ್ ನಿಮ್ಮ ಹೆಸರು? ಚನ್ನಬಸಪ್ಪನವ್ರೆ. ನೋಡ್ರಿ ಇಲ್ಲಿ ಈಗ ಇಡೀ ಊರೇ ಜಮೀನೇ ಈ ಕೊಳಚೆ ನೀರಲ್ಲಿ ತುಂಬೋಗ್ಬಿಟ್ಟೈತ್ರಿ. ಇದು ಮೊದಲು ನಮ್ಮ ಉತ್ತರ ಕರ್ನಾಟಕದೊಳಗನ ಪ್ರಸಿದ್ಧ ಅದ ಇದು ಸಾಯಿಲ್ ಕನ್ಸರ್ವೇಷನ್ನಾಗ. ಇದು ಸಾಧಾರಣ ಎಲ್ಲ ರೈತರು ಜಮೀನು ಅದಾವ್ರಿ ಇಲ್ಲಿ. ಒಂದೊಂದು ಎಕರೆದಂತ ಒಂದು 200-250 ರೈತರಿದೆ. ಈಗ ಲಕ್ಷ್ಮೇಶ್ವರದ ನೀರು ಊರು ಬೆಳೆದಂಗೆ ನೀರು ಭಾಳ ಬಂತಲ್ರಿ. ಆ ನೀರು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದು ಅಲ್ಲಿ ಆ ಯೋಜನೆ ಅವ್ರಿಗೆ ಸಕ್ಸಸ್ ಆಗಿಲ್ಲ. ಅವರು ಅಲ್ಲಿ ಅದು ಅಸ್ತವ್ಯಸ್ತ ಆಗಿದ್ದಕ್ಕೆ ಇಷ್ಟು ನೀರು ಇಲ್ಲೇ ಬರುತ್ತೆ ರೀ. ಅದು ಅವರು ಅಲ್ಲಿ ಏನು ಮಾಡ್ಬೋದು? ಆಲ್ಟರ್ನೇಟಿವ್ ವ್ಯವಸ್ಥೆ ಏನು ಮಾಡ್ಬೋದು? ಈಗ ಇದಕ್ಕೊಂದು ಏನು ನಮ್ಮ ಈ ಭೂಮಿ ಐತಲ್ರಿ, ಇದ್ರೊಳಗೆ ಒಂದು 3-4 ಫೂಟ್ ಒಳಗೆ ಒಂದು ದೊಡ್ಡ ಚಾನಲ್ ಮಾಡಿ ಒಳಗೆ ಕಳಿಸ್ಬೋದು. ಈಗ ಅಲ್ಲಿ ಸಿಟಿ ಸುತ್ತ ಸರೌಂಡಿಂಗ್ ರಿಂಗ್ ರೋಡ್ ಥರ ಒಂದು ಕಾವಲೆ ಥರ ಮಾಡಿ ಇಲ್ಲೇ ಒಂದು 1000 ಮೀಟರ್ನಾಗ ಐತ್ರಿ ಜಾಗ ಬಿಟ್ಕೊಡ್ತೀವಿ ಎಲ್ಲರೂ. ಐತ್ರಿ ಅಲ್ಲಿ ಜಾಗ ಕುಲ್ಲನ ಐತಿ. ಅಲ್ಲೇ ಇದನ್ನ ಬೇರೆ ಕಡೆ ಹೌದು ಮಾಡಿ ಒಳಗೆ ಭೂಮಿಯಾಗಿಂದನ ಕಳಿಸಿ ಇಲ್ಲಿ ಹಳ್ಳ ಕೆಡಬಹುದು. ಓಕೆ, ಈ ಹಳ್ಳ ಕಳಿಸ್ಬೋದು. ಓಕೆ ನೋಡಿ, ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಅನ್ನುವಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನೋಡಿ ಸಾಕಷ್ಟು ರೈತರು ಕೂಡ ಇಲ್ಲಿ ನಿಂತಿರುವಂಥದ್ದು. ಇದು ರೈತರ ಭೂಮಿ, ಸಂಪೂರ್ಣವಾಗಿ ಕೊಳಚೆ ಪ್ರದೇಶ ಆಗಿರುವಂಥದ್ದು. ಸೊ ಭಾಳ ಪ್ರಮುಖವಾಗಿ ನೋಡಿ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಫಲವತ್ತಾದ ಭೂಮಿ ಇದು. ಈ ಫಲವತ್ತಾದ ಭೂಮಿ ಇವತ್ತು ಈ ರೀತಿಯಾದಂಥ ಪರಿಸ್ಥಿತಿಗೆ ತಂದೊಡ್ಡಿರುವಂಥದ್ದು. ಲಕ್ಷ್ಮೇಶ್ವರ ಅನ್ನೋ ಈ ಒಂದು ತಾಲೂಕು ಬೆಳೀತಾ 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 ರೈತರಿಗೆ ಮಾರಕ ಆಗಿರುವಂಥದ್ದು. ರೈತರ ಜಮೀನು ಸಂಪೂರ್ಣವಾಗಿ ಕೊಳಚೆ ನೀರಿನಿಂದ ತುಂಬಿರುವಂಥದ್ದು. ಅವತ್ತು ಕೂಡ ಬೆಂಗಳೂರಿನಲ್ಲಿ ಕೊಳಚೆ ನೀರಲ್ಲಿ ಬೆಳೆಯೋನು, ಕೊಳಚೆ ನೀರಲ್ಲಿ ತರಕಾರಿ ಬೆಳೆಯೋನು ನಿಜವಾದ ರೈತ ಅಲ್ಲ ಅಂತ ಹೇಳಿದ್ದೆ. ಇವತ್ತು ಅದೇ ರೈತರು ನೋಡಿ ಕೊಳಚೆ ನೀರು ನಮ್ಮ ಜಮೀನಿಗೆ ಬರ್ತೈತ್ರಿ, ಅದು ತಪ್ಪು ಅಂತ ಹೇಳಕ್ಕೆ ಶುರು ಮಾಡ್ಯಾರೆ. ಜಯಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದ ಸೂಪರ್ 3 ಕಾರ್ಯಕ್ರಮದಲ್ಲೂ ಕೂಡ ಇದನ್ನು ನಾವು ಪ್ರಸಾರ ಮಾಡ್ತೀವಿ. ಜೊತೆಗೆ ಈ ಒಂದು ಸಮಸ್ಯೆ ಬಗೆಹರಿಯೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾದಂಥ ಹೋರಾಟವನ್ನು ಮಾಡ್ತಾ ಇರುತ್ತೆ. ರೈತರಿಗೆ ನ್ಯಾಯ ಒದಗಿಸೋವರೆಗೂ ನಾವು ಬಿಡೋದಿಲ್ಲ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದ ಮೂಲಕ ನಾವು ನಿಮಗೆ ಭರವಸೆಯನ್ನು ಕೊಡ್ತಿದ್ವಿ. ಅಲ್ಲಿವರೆಗೂ ತಪ್ಪದೇ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.
ಏನು ನಿಮ್ಮ ಹೆಸರು? ಮುರುಗಪ್ಪ ಹೊಳದ್ರಿ. ಮುರುಗಪ್ಪ ಹೊಳದ ಹವಳದ. ಹವಳ ಅಂದ್ರೇನ್ರಿ? ಹೊಳ ಮುತ್ರಿ. ಮುತ್ತ. ಹಂಗಾರ ರುದ್ರಪ್ಪ ಅವರು ಪಳ 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 ಹೊಳಿತಾರ್ರಿ. ಅವು ಎಲ್ಲ ಈಗ ಅಲ್ರಿ ಹಿಂದೆ ನಮ್ಮ ಅಜ್ಜಾರ್ ಇದ್ದಾಗ ಹಿಂದ ಅಜ್ಜಾರ್ ಇಟ್ಟಾರ ಹವಳ ಪವಳ ಮುತ್ತು ರತ್ನ. ಇಲ್ಲಿ ಬಂದು ಹೊಸ್ತಾಗ್ಯಾರ. ಹಾ ಇಲ್ಲಿ ಇದೇ ನಾವು ಈಗ. ಹಂಗಂತೀರಿ. ಏನ್ ನಿಮ್ಮ ಊರೊಳಗ ಏನೇನ್ ಪ್ರಾಬ್ಲಮ್ ಅದಾವ್ರಿ? ನಮ್ದು ಏನೈತ್ರಿ ರೈತರಿಗೆ ಏನಿಲ್ಲ. ರೈತರಿಗೆ ಏನಿಲ್ಲ. ರೈತರಿಗೆ ಒಂದು ರೋಡು ಇಲ್ವಲ್ರಿ ಅಡ್ಡಾಡಕ? ನೋಡ್ರಿ ಈಗ ಹೆಂಗೈತಿ ಕತ್ತಾರ ರೋಡ್. ಹೆಂಗೈತಿ ನೋಡ್ರಿ. ಹಾ ಹಾ MLA ಯಾರು MLA? ಅದಲ್ರಿ ಯಾರು MLA? ಚಂದ್ರಲಮಣಿ ಡಾಕ್ಟರ್ ಅಲ್ಲಿ ಹೋಗಿವಿ ಇಂಜೆಕ್ಷನ್ ಮಾಡ್ಸ್ಕೊಂಬರ. ಇಂಜೆಕ್ಷನ್ ಅಲ್ಲಿ ಹೋಗ್ತೀನಿ. ನನಗೂ ಹುಷಾರಿಲ್ಲ, ಕೆಮ್ಮು ಜ್ವರ ಬಂದವು. ಇಂಜೆಕ್ಷನ್ ಕೊಡ್ತಾರ? ಕೊಡ್ತಾರೆ. ಚಲೋ. ಅಲ್ರಿ ಹಿಂಗ ಮೆಲ್ಲಕ್ ಹಿಂಗ್ ಮಾಡ್ಕೊ ಯಾಸಿ ಮೇಲೆ ಹಿಂಗ್ ಸೀದಾ ಚುಸ್ತಾರ ಎಲುಬಿಗೆ ಅಡಿತಿದೆ ಸೂಜಿ. ಹಾ ಡಾಕ್ಟರ್. ಹ್ಞೂ ರೀ. ಮತ್ತೆ ಹೆಂಗ್ ಮಾಡಿದ್ರಿ? ನರಕ್ ಚುಚ್ಚಲ್ಲವ? ನರಕಲ್ರಿ. ನೀವು ಕೇಳ್ಬೇಕ್ರಿ ಯಾಕೆ ಎಲ್ಬೇಕು ಸುತ್ತೀರಿ ಹಿಂಗ ಅಂತ. ಯಾಸಿ ಮೇಲೆ ಚುಚ್ಚಿರಿ ಏನಾಗಲ್ರಿ, ಔಷಧ ಹೋಗೈತಿ. ಈ ನೆಟ್ಟಗೆ ಚುಸ್ತಾರ ಹಿಂಗ್ ನೆಟ್ಟ ಮೇಡಮ್ ಅವ್ರು. ಯವ್ವ ಮೇಡಮ್ ನೋವು ಯವ್ವ ಅಂತೀವಿ. ಮೇಡಮ್ ಅವರು ಗಂಡಸ್ರು. ಏನ್ ಸಾರ್ ನಿಮ್ಮ ಹೆಸರು? ಮಾಂತೇಶ್. ಏನ್ ಮತ್ತೆ ನಿಮ್ಮ ಊರಿನ ಪ್ರಾಬ್ಲಮ್ ಏನ್ ಸರ MLA ಮಾಡೀವಿ, ಹಾರ್ಸ್ ತಿಂದಿವಿ. ಹಿಂಗ್ ರೋಡ್ನ್ಯಾಗ ನಾವು ಹೆಂಗ್ ಅಡ್ಡಾಡ ರೈತರ ಅವ್ರು ಹಾರ್ಸ್ ಬಂದ್ರ ಅಲ್ಲಿ ಕುಂತ್ರ ನಾವ್ ಇಲ್ಲಿ ಕುಂತ್ವಿ. ಹಾರಿಸಿದ್ರಿ ಅವ್ರು ಹಾರಿಸಿದ ಹಾರ್ಸ್ ಹೋದ್ರ ಬ್ಯಾಂಗ್ಳೂರ್ಗ ಎಲ್ಲಾ ಫ್ರೀ ಅನ್ಕೊಂತ ಅವ್ರಿಂದ ಇವ್ರು ಫ್ರೀ ಮಾಡ್ಕೊಂತ ಹೊಂಟ್ಬಿಟ್ರ. ನೀವ ಏನ್ ಅನ್ನೋದು ಹೇಳ್ಬೇಕು ಸರ್. ಫ್ರೀ ಕೊಟ್ರ ಅವ್ರ ಗುಂಡ್ ಯಾರು ಇರ್ಲಿ ಜಂಡ್ ಯಾರು ಇರ್ಲಿ ಸುಮ್ಮನೆ ಅಡ್ಡಾಡ. ರೈತರು ಇಲ್ಲಿ ಬೀಳಿ ಸಾಯ್ಲಿ ನಾವು ಅಲ್ಲಿ ಕುರ್ಚದ ಮ್ಯಾಗ ಕುಂದಿರ್ತೀವಿ ಅಂತ ಅವ್ರು ಕುಂದ್ಬಿಟ್ರ. ಕುಂತ್ಬಿಟ್ಟಾರ. ಇಲ್ಲಿ